ಮುಂಗಾರು ಅಬ್ಬರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಕಂಪ್ಲೀಟ್ ಆಗಿ ತತ್ತರಿಸಿ ಹೋಗಿದೆ. ಯಾಕಂದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಈ ಮುಂಗಾರು ಮಳೆ ತಂದೊಡ್ಡಿದ್ದು ಮುಂಗಾರು ಅಬ್ಬರಕ್ಕೆ ಕರಾವಳಿಯ ಜನ ತತ್ತರಿಸಿ ಹೋಗಿದ್ದಾರೆ. ಜಿಲ್ಲೆಯಲ್ಲಿ ಒಂದೇ ದಿನ 5 ಮಂದಿ ಸಾವನ್ನಪ್ಪಿದ್ದಾರೆ. 5ರ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ತಲಾ 5 ಲಕ್ಷ ರೂಪಾಯಿಯನ್ನ ರಾಜ್ಯ ಸರ್ಕಾರ ಘೋಷಿಸಿದೆ. ಒಂದೇ ದಿನಕ್ಕೆ 5 ಜನರು ಸಾವನ್ನಪ್ಪಿದ್ದು ಮುಂಗಾರು ಅಬ್ಬರಕ್ಕೆ ಕರಾವಳಿ ಜನರು ತತ್ತರಿಸಿ ಹೋಗಿದ್ದಾರೆ. ಜಿಲ್ಲೆಯಲ್ಲಿ ಒಂದೇ ದಿನ 5 ಮಂದಿ ಸಾವನ್ನಪ್ಪಿದ್ದು 5ರ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಮೃತ ಕುಟುಂಬಗಳಿಗೆ ಸಚಿವ ಗುಂಡೂರಾವ್ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಸೀತಾರಾಮ್ ಪೂಜಾರಿ ಅವರ ಕುಟುಂಬದಲ್ಲಿ 3 ಜನ ಮೃತಪಟ್ಟಿದ್ದಾರೆ. ಒಬ್ಬರು ಕ್ರಿಟಿಕಲ್ ಆಗಿದ್ದಾರೆ. ಮತ್ತು ಇಲ್ಲಿ ಒಬ್ಬರು ನೌಶಾದ್ ಅವರ ಮಗಳು, ಅವರು ಪಾಪ ಈ ಭೂಕುಸಿತದಿಂದ 8 ವರ್ಷದ 7 ವರ್ಷದ ಮಗು, ಆ ಮಗುವನ್ನು ಕೂಡ ತೀರೋಗಿದೆ. ನಿಜವಾಗ್ಲೂ ನೋವಿನ ಸಂಗತಿ. ಮತ್ತು ಸರ್ಕಾರದಿಂದ ಮುಖ್ಯಮಂತ್ರಿಯವರ ಪರವಾಗಿ, ಸ್ಪೀಕರ್ ಅವರ ಪರವಾಗಿ ಎಲ್ಲರಿಗೂ ಸಾಂತ್ವನ ನೀಡಬೇಕು ಅಂತ ಮುಖ್ಯಮಂತ್ರಿ ನನಗೆ ಹೇಳಿದ್ರು. ಇಲ್ಲೇ ನೀನು ಹೋಗು, ಭೇಟಿ ಕೊಡಬೇಕು ಅಂತ. ಮತ್ತು ಇದರ ಬಗ್ಗೆ ಏನು ಸರ್ಕಾರದಿಂದ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು. ಈಗಾಗಲೇ ಅವಾಗೆ ಏನು 5 ಲಕ್ಷ ಪರಿಹಾರ ಕೊಡ್ತಕ್ಕಂಥದ್ದು ಕೂಡ ಇದೆ. ಪ್ರತಿಯೊಬ್ಬರು ಒಂದು ಮೃತಪಟ್ಟಿದ್ದ ಕಸ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ದಿನ 5 ಮಂದಿ ಸಾವನ್ನಪ್ಪಿದ್ದು, ಗುಡ್ಡ ಕುಸಿದು ಒಂದೇ ಮನೆಯಲ್ಲಿ 3 ಸಾವನ್ನಪ್ಪಿದ್ರೆ ಮತ್ತೊಂದು ಕಡೆ ಮನೆಯಲ್ಲಿ ಮಲಗಿದ್ದವರ ಪಾಲಿಗೆ ವರುಣ ಎಮ್ಮನಾಗಿದ್ದಾನೆ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಸಾವು ನೋವುಗಳು ಹೆಚ್ಚಾಗ್ತಾ ಇವೆ. ಹೀಗಾಗಿ ಅವಾಂತರಗಳು ಕೂಡ ಹೆಚ್ಚಾಗ್ತಾ ಇದ್ದು ಹೀಗಾಗಿ 5ರ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರವನ್ನು ಕೂಡ ಘೋಷಣೆ ಮಾಡಲಾಗಿದೆ. ತಲಾ 5 ಲಕ್ಷ ರೂಪಾಯಿಯನ್ನ ರಾಜ್ಯ ಸರ್ಕಾರ ಘೋಷಿಸಿದ್ದು ಮೃತ ಕುಟುಂಬಗಳಿಗೆ ಸಚಿವ ಗುಂಡೂರಾವ್ ಪರಿಹಾರವನ್ನ ನೀಡಿದ್ದಾರೆ.